ಹನೂರು ಎನ್ಕೌಂಟರ್ ವಿಚಾರ ಇವತ್ತು ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕೆಲ ಗಂಭೀರ ವಿಚಾರಗಳನ್ನು ಆರೋಪವನ್ನು ಮಾಡಿದರು. ಇದಕ್ಕೆ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟರು. ಬೇಟೆಗಾರರು ಅರಣ್ಯ ಸಿಬ್ಬಂದಿ ಮೇಲೆ ಅಕ್ರಮವಾಗಿ ಗುಂಡು ಹಾರಿಸಿದ್ದಾರೆ. ನಮ್ಮ ಸಿಬ್ಬಂದಿ ಆತ್ಮರಕ್ಷಣೆಗಾಗಿ 3 ಸುತ್ತು ಗುಂಡು ಹಾರಿಸಿದ್ದಾರೆ. ಆತ್ಮರಕ್ಷಣೆಗಾಗಿ ಹಾರಿಸಿರುವಂತ ಗುಂಡು ಬೇಟೆಗಾರರಿಗೆ ತಗುಲಿದೆ. ಅದರಲ್ಲಿ 3 ಸತ್ತು ಹೋಗಿದ್ದಾರೆ. ಬೇಟೆಗಾರರ ಕೈಯಿಂದ ನಾಡಬಂದೂಕುಗಳನ್ನ 38 ಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬೇರೆ ಬೇರೆ ವಸ್ತುಗಳು ಜೊತೆಗೆ 20 ರಿಂದ 30 ಕೆಜಿಯಷ್ಟು ವನ್ಯಜೀವಿಯ ಮಾಂಸ ಇದನ್ನು ಜಪ್ತಿ ಮಾಡಿದೀವಿ ಅಂತ ರಾಮಲಿಂಗಾರೆಡ್ಡಿ ಸದನಕ್ಕೆ ಉತ್ತರ ಕೊಟ್ಟಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಸೆಕ್ಷನ್ 2(16)(a) ಮತ್ತೆ 9, 27 ಮತ್ತು 31 ಉಲ್ಲಂಘನೆಯಾಗಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಅಪರಾಧ ವರದಿ ಸಂಖ್ಯೆ 1/2026 ದಿನಾಂಕ 15/8/26ರಂತೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ. ದಿನಾಂಕ 18/7/26ರಂದು ಸದರಿ ಬೇಟೆಗಾರರ ಜೀವ ರಕ್ಷಣೆಯ ಉದ್ದೇಶದಿಂದ ಘಟನಾ ಸ್ಥಳದಲ್ಲಿದ್ದ 2 ಸಂಖ್ಯೆಯ ನಾಡಬಂದೂಕಿನ ಜೊತೆಗೆ 4 ಬ್ಯಾಗ್ಗಳಲ್ಲಿ ಇಲಾಖಾ ವಶಕ್ಕೆ ಪಡೆದು ಆರೋಪಿತರನ್ನು ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. ದಿನಾಂಕ 15/8/26ರಂದು ಘಟನಾ ಸ್ಥಳದಲ್ಲಿ ಇಲಾಖಾ ಪರ ಅಮಾನತುಪಡಿಸಿಕೊಂಡ ಸೌತೆಯವರ ನಾಡಬಂದೂಕು, 2 ನೀಲಿ ಬಣ್ಣದ ಬ್ಯಾಗ್ ಹಾಗೂ ಅದರೊಳಗಿದ್ದ ಸ್ಟೀಲ್ ಚಮಚ, 1 ಪಾತ್ರೆ ದೊಡ್ಡದು, 1 ಸ್ಟೀಲ್ ತಟ್ಟೆ, 1 ಟೀ ಲೋಟ, 1 ಕಪ್ಪು ಪ್ಲಾಸ್ಟಿಕ್ ಒಳಗೆ ಇದ್ದ ಅಕ್ಕಿ, ಈರುಳ್ಳಿ, ಟೊಮೊಟೊ, ಉಪ್ಪು, ಪಾರ್ಲೆಜಿ ಬಿಸ್ಕೆಟ್ ಚಿಕ್ಕದು 3, ಮಾರಿಗೋಲ್ಡ್ ಬಿಸ್ಕೆಟ್ 1, 5 ಅಚ್ಚು ಬೆಲ್ಲ, ಧನಿಯಾ ಪೌಡರ್ 1, ಆಮೇಲೆ ಕ್ಯಾಮ್ಲಾ ಪ್ಲೇಗ್ ಬ್ಯಾಗ್ ಮತ್ತು ಅದರೊಳಗಿದ್ದ ವಿವೋ ಆಂಡ್ರಾಯ್ಡ್ ಮೊಬೈಲ್, ನೋಕಿಯಾ ಕೀಪ್ಯಾಡ್ ಮೊಬೈಲ್, ಚಾಕುಗಳು 3, ಮಚ್ಚು 1, 2 ಇಂಚು ಅಳತೆಯ ಪ್ಯಾರಗಾನ್ ಚಪ್ಪಲಿ ನೀಲಿ ಬಣ್ಣದ್ದು, 2 ಕಂದು ಬಣ್ಣದ ಬಟ್ಟೆ ಬ್ಯಾಗ್ ಹಾಗೂ ಅದರೊಳಗಿದ್ದ ಪಟಾಕಿ ಮದ್ದು, ಜಿಯೋ ಕೀಪ್ಯಾಡ್ ಮೊಬೈಲ್, ತಲೆ ಬ್ಯಾಟರಿ 1, ಮದ್ದಿನ ಬಾಕ್ಸ್ 2, ಮದ್ದಿನ ಪೌಡರ್ 4, ನಾಡಬಂದೂಕಿಗೆ ಬಳಸುವ ಗುಂಡುಗಳು 38, ಕಂದು ಬಣ್ಣದ ಬಟ್ಟೆ ಬ್ಯಾಗ್ ಹಾಗೂ ಅದರೊಳಗಿದ್ದ ಚಾಕು 1, ತಲೆ ಬ್ಯಾಟರಿ ಮತ್ತು ಚಾರ್ಜರ್ 1. ಮುಂದುವರೆದು ದಿನಾಂಕ 15/8/26ರಂದು ಇಲಾಖಾ ಸಿಬ್ಬಂದಿಗಳು ಘಟನಾ ಸ್ಥಳದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ 2 ವಿಧಾನಸಭೆ ಮುಂದೆ ಪರಿಷತ್ನಲ್ಲೂ ಪ್ರಸ್ತಾಪ ಆಯ್ತಿದ್ದು, ಛಲವಾದಿ ನಾರಾಯಣ ಸ್ವಾಮಿ ವಿಪಕ್ಷ ನಾಯಕರು ಇದನ್ನು ಪ್ರಸ್ತಾಪ ಮಾಡಿದ್ರು. ಕಾಲಿಗೆ ಗುಂಡು ಹೊಡೆಯುವ ಬದಲು ಎದೆಗೆ ಗುಂಡು ಹೊಡೆದಿದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದರು. ಗದ್ದಲ ಕಾರಣ ಆಯಿತು. ಸಭಾಪತಿ ಕೊನೆ ಕಲಾಪವನ್ನು 10 ನಿಮಿಷ ಮುಂದೂಡಿದ್ರು. ಸರ್ಕಾರ ಉತ್ತರ ಕೊಡುತ್ತೆ ಅಂತ ಸಭಾಪತಿ ಭರವಸೆಯನ್ನು ಕೂಡ ಕೊಟ್ಟರು ಸದನಕ್ಕೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹನೂರು ಎನ್ಕೌಂಟರ್ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೈಸೂರು ವಿಶ್ವ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಚುನಾಯಿತಕ್ಕೆ ಸೇವೆ ಸಲ್ಲಿಸುತ್ತಾರೆ. ಶ್ರೀಯುತರ ನಿಧನದಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರು ನಮ್ಮ ಮೈಸೂರು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ವಿಪಕ್ಷಗಳಿಗೆ ಕೇಳ್ತಾವೆ. ಸರ್ಕಾರ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದೆ, ಸಚಿವರು ಹೇಳಿಕೆ ಕೊಡಬೇಕು, ಅಮಾನವೀಯ ಕೃತ್ಯ ಇದು ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಸದನದಲ್ಲಿ ಮಾತನಾಡಿದರು. ಕಾಡಿಗೆ ಹೋದವರನ್ನ ಶೂಟ್ ಮಾಡಿದರೆ ಹೇಗೆ ಅನ್ನೋದು ಪ್ರಶ್ನೆ. ಫಾರೆಸ್ಟ್ ಅಧಿಕಾರಿಗಳೇ ಕಳ್ಳರು, ಇದರ ಬಗ್ಗೆ ತನಿಖೆಯಾಗಬೇಕು. ಪರಿಹಾರ ಕೊಟ್ಟ ಮಾತ್ರಕ್ಕೆ ಹೋದ ಜೀವ ವಾಪಸ್ ಬರೋದಿಲ್ಲ ಅಂತ ಛಲವಾದಿ ಮಾತನಾಡಿದರು. ಘಟನೆ ನಡೆದಿದೆ. 3 ಜನರನ್ನ ಎನ್ಕೌಂಟರ್ ಮಾಡಲಾಗಿದೆ ಕೊಳ್ಳೇಗಾಲ ತಾಲೂಕಿನಲ್ಲಿ. ಇದು ಒಂದು ರೀತಿಯ ಅಮಾನವೀಯ ಮತ್ತು ನೇರವಾಗಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಅವರೇನಾದ್ರೂ ಇವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ, ಈಗ ವಿರೋಧ ಪಕ್ಷ ನಾಯಕರೇ ಫಸ್ಟ್ ಕ್ವಶನ್ ತಗೊಳ್ಳೋಣ, ಅದಾದ್ಮೇಲೆ ಅವಕಾಶ ಕೊಡ್ತೀನಿ. ನೋಡಿ, ಅಲ್ಲ ಸದನ ನಡೆಯತಕ್ಕಂತ ಸಂದರ್ಭದಲ್ಲಿ ಆಗಿರೋದ್ರಿಂದ ನಿಮ್ಮ ಬೇರೆ ಯಾವುದಕ್ಕೂ ನೀವು ಕ್ವಶನ್ ಆನ್ಸರ್ ತಗೋಬೇಡಿ ಅಂತ ನಾವು ಹೇಳೋದಿಲ್ಲ. ಇದಕ್ಕೆ ಸರ್ಕಾರ ಮೊದಲು ಅವರನ್ನು ಹೇಳಿಕೆಯನ್ನು ಮಾಡಲಿ. ಈಗ ಇಮಿಡಿಯೇಟ್ಲಿ ಅದನ್ನ ತಹಸೀಲ್ದಾರರಿಗೆ ಒಪ್ಪಿಸಿದ್ದಾರೆ ಒಂದು ಎನ್ಕ್ವೈರಿಗೆ. ಇದು ಸಾಧುವಾದದ್ದಲ್ಲ. ನಮಗೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡ್ಲಿ. ಅದಾದ ಮೇಲೆ ಇದನ್ನ ನೋಡಿ. ಈಗ ನಮ್ಮಲ್ಲಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.